ಇನ್ನು ಉಗ್ರರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಹಾಗೂ ಉಗ್ರರಿಗೆ ಬೆಂಬಲವನ್ನು ನೀಡ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾಗಿರುವಂತಹ ಹೋರಾಟವನ್ನ ಮಾಡಬೇಕು, ಉಗ್ರ ಸಂಹಾರವನ್ನ ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಯುತ್ತೆ. ನಿನ್ನೆ ಕೂಡ ಅಷ್ಟೇ ಹಲವು ಮೀಟಿಂಗ್ಗಳಾಗಿದೆ. ಇನ್ನು ಈ ಮೀಟಿಂಗ್ನಲ್ಲಿ ಹಲವು ಸೂಚನೆಗಳನ್ನು ಕೊಡಲಾಗಿದೆ. ಟೈಮ್ ನೋಡಿ, ಗುರಿ ಇಡಿ, ಉಗ್ರ ಸಂಹಾರ ಮಾಡಿ ಅಂತ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಅವರು ವಾರ್ ಪವರ್ ಕೊಟ್ಟಿದ್ದಾರೆ. ರಕ್ತ ಹರಿಸಿದ ರಾಕ್ಷಸರ ಬೆಂಡೆತ್ತೋದಕ್ಕೆ ಸೇನೆ ಇದೀಗ ರೆಡಿಯಾಗಿದೆ. 3 ಸೇನೆಯ ಮುಖ್ಯಸ್ಥರ ಜೊತೆಗೂ ಕೂಡ ಮೀಟಿಂಗ್ ಅನ್ನು ನಡೆಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಸೇನೆಗೆ ವಾರ್ ಪವರ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿನ್ನೆ ನಡೆದಂತಹ ಮಹತ್ವದ ಸಭೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಭಾರತೀಯ ಸೇನೆ ಕೈಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಭವಿಷ್ಯ ಇದೆ. ನಮಗೆ ಸೇನೆ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ, ಅವಕಾಶ ಕೊಟ್ಟಿದ್ದೀವಿ, ಸಮಯ ಮತ್ತು ಸ್ಥಳ ನೀವೇ ನಿರ್ಧಾರ ಮಾಡಿ ಅನ್ನೋ ಸೂಚನೆ ಹೊರಬಿದ್ದಿದೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಈಗ ಭಾರತ ಮುಂದಾಗಿದೆ. ಪರಮಾಧಿಕಾರವನ್ನ ಸೇನೆಗೆ ಕೊಡಲಾಗಿದೆ. ಈ ವಿಷಯ ಕಿವಿಗೆ ಬೀಳ್ತಾ ಇದ್ದಂತೆ ಪಾಕಿಸ್ತಾನದಲ್ಲೂ ಕೂಡ ಭರ್ಜರಿ ಬೆಳವಣಿಗೆ ಆಗಿದೆ. ಮಧ್ಯರಾತ್ರಿ 1:30ಕ್ಕೆ ಸುದ್ದಿಗೋಷ್ಠಿ ನಡೆಯಿತು. ಯಾಕಂದ್ರೆ ಆತಂಕ. ಪಹಲ್ಗಾಮ್ ದಾಳಿಯ ಮರುಕ್ಷಣದಿಂದಲೇ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಇದು ತನ್ನ ಕೃಪಾಪೋಷಿತ ಅಟ್ಯಾಕ್ ಅನ್ನೋದು ಜಾಸ್ತಿ ಸಮಯ ಬಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿತ್ತು. ಹಾಗಾಗಿ ಪಹಲ್ಗಾಮ್ ಅಟ್ಯಾಕಿನ ಮರುಕ್ಷಣವೇ ಪಾಕಿಸ್ತಾನ ಅಲರ್ಟ್ ಆಗಿತ್ತು. ಒಂದು ವೇಳೆ ತನ್ನ ಮೇಲೆ ಅಟ್ಯಾಕ್ ಆದ್ರೆ ಯಾವ ರೀತಿ ತಾನು ಹೋರಾಡಬೇಕು, ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಪಾಕಿಸ್ತಾನ ಕೂಡ ಮಾಡ್ಕೊಂಡಿತ್ತು, ಈಗಲೂ ಮಾಡ್ಕೊಳ್ತಾ ಇದೆ. ಭಾರತ ತನ್ನ ಮೇಲೆ ಅಟ್ಯಾಕ್ ಮಾಡೋದು 100ಕ್ಕೆ 100ರಷ್ಟು ಪಕ್ಕ ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಗಿದೆ. ಆದ್ರೆ ಆ ಅಟ್ಯಾಕ್ ಹೇಗಿರುತ್ತೆ, ಯಾವ ರೂಪದಲ್ಲಿರುತ್ತೆ, ಯಾವುದರ ಅಂದಾಜು ಕೂಡ ಪಾಕಿಸ್ತಾನಕ್ಕಿಲ್ಲ. ಪಾಕಿಸ್ತಾನಕ್ಕೆ ಈಗಿರುವಂತ ಅಂದಾಜು ನನ್ನ ಮೇಲೆ ಅಟ್ಯಾಕ್ ಆಗೇ ಆಗುತ್ತೆ ಅಂತ. ಅದಕ್ಕೋಸ್ಕರ ಪಾಕಿಸ್ತಾನ ತಯಾರಿ ನಡೆಸಿದೆ. ಎಲ್ಲಾ ರೂಪದಲ್ಲೂ ತಯಾರಾಗಿ ನಿಂತಿದೆ ಪಾಕಿಸ್ತಾನ. ಆದರೆ ಭಾರತ ತನ್ನನ್ನ ಯಾವ ಮಾರ್ಗದಲ್ಲಿ ಹೊಡೆಯುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಅಂದಾಜೇ ಇದೆ. ಘಟನೆ ನಡೆದು 9ನೇ ದಿನ ಕಳೆದ ಮಂಗಳವಾರ ಆಗಿರೋದು. ಇದುವರೆಗೂ ಕೂಡ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ದೇಶದಾದ್ಯಂತ ಕಟ್ಟೆಚ್ಚರ ಇದೆ. ಒಂದಷ್ಟು ರಾಜತಾಂತ್ರಿಕ ನಿರ್ಧಾರವನ್ನ ಭಾರತ ಸರ್ಕಾರ ತೆಗೆದುಕೊಳ್ತು. ಆ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿತು. ಆದ್ರೆ ಪಹಲ್ಗಾಮ್ನ ಅಟ್ಯಾಕಿಗೆ ಇದಷ್ಟೇ ಅಲ್ಲ ಪಾಕಿಸ್ತಾನಕ್ಕೆ ಕೊಡಬೇಕಾದಂತ ಪೆಟ್ಟು. ಇನ್ನೂ ದೊಡ್ಡ ಪೆಟ್ಟನ್ನ ಪಾಕಿಸ್ತಾನಕ್ಕೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಒಳಗೊಳಗೆ ತಯಾರಿ ನಡೀತಾ ಇದೆ. ಏನು ತಯಾರಿ, ಯಾವ ರೂಪದಲ್ಲಿ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡೋದಕ್ಕೆ ಭಾರತ ರೆಡಿ ಆಗಿದೆ, ಯಾವುದರ ಇನ್ಫಾರ್ಮೇಶನ್ ಕೂಡ ಸಿಗೋದು ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಸೀಕ್ರೆಟ್ ಆದಂತ ಆಪರೇಷನ್ ನಡೆಯುತ್ತೆ. ಒಂದು ಅಂದಾಜಿಸಬಹುದು ಈ ರೂಪದಲ್ಲಿ ಇರಬಹುದು ಅಂತ. ಭೂಸೇನೆ ದಾಳಿ ಮಾಡಬಹುದು, ವಾಯುಸೇನೆ ಕಳೆದ ಬಾರಿ ಆದ ಹಾಗೆ ಏರ್ ಸ್ಟ್ರೈಕ್ ಆಗಬಹುದಾ, ಈ ರೀತಿಯಾದಂತ ಒಂದಷ್ಟು ಅಂದಾಜು ಇದೆ ಹೊರತು ಎಕ್ಸಾಕ್ಟ್ಲಿ ಭಾರತದ ಪ್ರತಿಕಾರ ಹೇಗಿರುತ್ತೆ ಪಾಕಿಸ್ತಾನಕ್ಕೆ ಸಣ್ಣ ಸುಳಿವು ಕೂಡ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.